ಮದ್ದೂರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಪುರಸಭೆ ಗದ್ದುಗೆಗಾಗಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಅಧಿಕಾರ ಹಿಡಿಯೋದಕ್ಕೆ ಹಾಲಿ ಮಾಜಿ ಶಾಸಕರು ರಣತಂತ್ರ ರೂಪಿಸ್ತಾ ಇದ್ದಾರೆ. ಜೆಡಿಎಸ್ಗೆ ಅಲ್ಲಿ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಅಡ್ಡ ಮತದಾನದ ಭೀತಿಯಿಂದಾಗಿ 3 ಜನ ಪಕ್ಷೇತರರು ಓರ್ವ ಬಿಜೆಪಿ 3 ಜೆಡಿಎಸ್ ಸದಸ್ಯರನ್ನ ಸೆಳೆಯೋದಕ್ಕೆ ತಂತ್ರ ನಡೀತಾ ಇದೆ. ಅಧಿಕಾರ ಹಿಡಿಯೋದಕ್ಕೆ ಶಾಸಕ ಕಡ್ಲೂರು ಉದಯ್ ರಣತಂತ್ರ ರೂಪಿಸಿದ್ದಾರೆ ಅಂತ ಹೇಳಲಾಗಿದೆ. ಜೆಡಿಎಸ್ನ 12 ಸದಸ್ಯರಿಗೆ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ವಿಪ್ ಜಾರಿ ಮಾಡಿದ್ದಾರಂತೆ. 23 ಸದಸ್ಯ ಬಲದ ಪುರಸಭೆ ಅದು. ನೋಡಿ, ಈ ಹಳೆ ಮೈಸೂರು ಭಾಗದಲ್ಲಿ ಈಗ ಒಂದೊಂದು ನಗರಸಭೆ ಪುರಸಭೆ ಕೂಡ ಬಹಳ ಮುಖ್ಯ ಆಗ್ತಾ ಇದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ಗೆ ಪ್ರಾಬಲ್ಯ ಯಾರದ್ದು ಅನ್ನೋದು, ಯಾಕಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಕೈ ಜೋಡಿಸಿರೋದ್ರಿಂದ ಯಾರ ಪ್ರಾಬಲ್ಯ ಅನ್ನುವಂಥದ್ದು ಕಾಂಗ್ರೆಸ್ಗೆ ಅಸ್ತಿತ್ವದ ಪ್ರಶ್ನೆ, ಜೆಡಿಎಸ್ಗೂ ಕೂಡ ಅಸ್ತಿತ್ವದ ಪ್ರಶ್ನೆ. ಕಾಂಗ್ರೆಸ್ ಸೊ ಏನಾದರೂ ಅದರ್ಸ್ ಇಂಡಿಪೆಂಡೆನ್ಸ್ ಇದ್ದಾರೆ. ಜೆ ಡಿ ಎಸ್ ಅಲ್ಲಿ ಬಹುಮತ ಜೆ ಡಿ ಎಸ್ಗಿದೆ. ಏನಾದರೂ ನಮ್ಮ ಕಾರ್ಯವೈಖರಿ ಮೆಚ್ಚಿ ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬೇಕು, ನಿಮಗೆ ಸಹಕಾರ ಮಾಡ್ತೀವಿ ಅನ್ನೋದು ಖಂಡಿತವಾಗಿ ನಾವು ಪಕ್ಷೇತರರು ಬಂದಿದ್ದಾರಾ, ಜೆ ಡಿ ಎಸ್ ನಮ್ಮ ಹತ್ರ ಯಾರು ಬಂದಿಲ್ಲ. ಬಂದರೆ ನಾವು 100% ಮಾಡ್ತೀವಿ. ಕಾಂಗ್ರೆಸ್ ಅಧಿಕೃತವಾಗಿರುವಂಥವ್ರು. ಸೊ ಏನಾದರೂ ಅದರ್ಸ್ ಇಂಡಿಪೆಂಡೆನ್ಸ್ ಇದ್ದಾರೆ. ಜೆ ಡಿ ಎಸ್ ಅಲ್ಲಿ ಬಹುಮತ ಜೆ ಡಿ ಎಸ್ಗಿದೆ. ರಾಜ್ಯದ ಇನ್ನಿತರ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಸ್ಟೇಟ್ ಟಾಪ್ 5 ಅಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ ಪಲ್ಟಿಯಾಗಿದೆ. 14 ಮಂದಿ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ. ಗಂಭೀರವಾಗಿ ಗಾಯಗೊಂಡವರನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದ ಯುವಕ ಜಸ್ಟ್ ಮಿಸ್ ಆಗಿ ಸೇವ್ ಆಗಿದ್ದಾನೆ. ವಿಜಯನಗರದ ಹೊಸಪೇಟೆ ತಾಲೂಕಿನ ಕಮಲಾಪುರ LLC ಕಾಲುವೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಸ್ನಾನ ಮಾಡೋಕೆ ಅಂತ ಕಾಲುವೆಗೆ ಇಳಿದಿದ್ದಂತಹ ವೇಳೆ ಈ ಘಟನೆ ನಡೆದಿದೆ. ಆರೋಪಿ ಸಮುದ್ರಕ್ಕೆ ಬಾಗಿನ ಅರ್ಪಿಸಲು ಸಚಿವ ಮಂಕಾಳ ವೈದ್ಯ ತಾವೇ ಖುದ್ದು ಬೋಟ್ ಡ್ರೈವ್ ಮಾಡಿದ್ದಾರೆ. ಕರಾವಳಿಯಲ್ಲಿ ತೀವ್ರ ಮತ್ಸ್ಯ ಕ್ಷಾಮ ಉಂಟಾದ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿನ ಆಳ್ವೆಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಅರಬ್ಬಿ ಸಮುದ್ರಕ್ಕೆ ಬಾಗಿನ ಅರ್ಪಿಸೋದಕ್ಕೆ ತಾವೇ ಬೋಟ್ ಚಲಾಯಿಸಿಕೊಂಡು ಹೋಗಿದ್ದಾರೆ. ತುಮಕೂರಿನಲ್ಲಿ ಬೈಕ್ ಹಾಗೂ ಆಟೋ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಪಾವಗಡ ತಾಲೂಕಿನ ರಾಜವಂತಿ ಬಳಿ ಈ ಘಟನೆ ನಡೆದಿದೆ. ಡಿಕ್ಕಿ ರಭಸಕ್ಕೆ ಆಟೋ ಪಲ್ಟಿಯಾಗಿ 3 ಗಂಭೀರ ಗಾಯವಾಗಿದೆ. ಸ್ಥಳಕ್ಕೆ ಪಾವಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನ ಬೆಳ್ಳಿ ಪಾಲಿಶ್ ನೆಪದಲ್ಲಿ ಬಂದು ಬಿಹಾರ್ ಮೂಲದ ವಂಚಕರು ಚಿನ್ನ ಎಗರಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಹಾಸನ ತಾಲೂಕಿನ ಮಾದಿಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಮನೆ ಯಜಮಾನಿ ಅಣತಿಯಂತೆ ಸಾಕು ನಾಯಿ ಅಟ್ಟಾಡಿಸ್ಕೊಂಡು ಹೋಗಿ ಕಳ್ಳರನ್ನ ಹಿಡಿದಿದೆ. ಮೊದಲು ಪೂಜೆ ವಸ್ತುಗಳನ್ನ ಪಾಲಿಶ್ ಮಾಡಿಕೊಡೋ ನೆಪದಲ್ಲಿ ವಂಚಕರು ಎಂಟ್ರಿ ಕೊಟ್ಟು ನಂತರ ಪೂಜೆಗೆ ಚಿನ್ನದ ಒಡವೆಯನ್ನ ಪಾಲಿಶ್ ಮಾಡೋದಾಗಿ ನಂಬಿಸಿ ವಂಚನೆಗೆ ಯತ್ನಿಸಿದ್ದಾರೆ. ಮದ್ದೂರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಪುರಸಭೆ ಗದ್ದುಗೆಗಾಗಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಅಧಿಕಾರ ಹಿಡಿಯೋದಕ್ಕೆ ಹಾಲಿ ಮಾಜಿ ಶಾಸಕರು ರಣತಂತ್ರ ರೂಪಿಸ್ತಾ ಇದ್ದಾರೆ. ಜೆಡಿಎಸ್ಗೆ ಅಲ್ಲಿ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಅಡ್ಡ ಮತದಾನದ ಭೀತಿಯಿಂದಾಗಿ 3 ಜನ ಪಕ್ಷೇತರರು ಓರ್ವ ಬಿಜೆಪಿ 3 ಜೆಡಿಎಸ್ ಸದಸ್ಯರನ್ನ ಸೆಳೆಯೋದಕ್ಕೆ ತಂತ್ರ ನಡೀತಾ ಇದೆ. ಅಧಿಕಾರ ಹಿಡಿಯೋದಕ್ಕೆ ಶಾಸಕ ಕಡ್ಲೂರು ಉದಯ್ ರಣತಂತ್ರ ರೂಪಿಸಿದ್ದಾರೆ ಅಂತ ಹೇಳಲಾಗಿದೆ. ಜೆಡಿಎಸ್ನ 12 ಸದಸ್ಯರಿಗೆ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ವಿಪ್ ಜಾರಿ ಮಾಡಿದ್ದಾರಂತೆ. 23 ಸದಸ್ಯ ಬಲದ ಪುರಸಭೆ ಅದು. ನೋಡಿ, ಈ ಹಳೆ ಮೈಸೂರು ಭಾಗದಲ್ಲಿ ಈಗ ಒಂದೊಂದು ನಗರಸಭೆ ಪುರಸಭೆ ಕೂಡ ಬಹಳ ಮುಖ್ಯ ಆಗ್ತಾ ಇದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ಗೆ ಪ್ರಾಬಲ್ಯ ಯಾರದ್ದು ಅನ್ನೋದು, ಯಾಕಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಕೈ ಜೋಡಿಸಿರೋದ್ರಿಂದ ಯಾರ ಪ್ರಾಬಲ್ಯ ಅನ್ನುವಂಥದ್ದು ಕಾಂಗ್ರೆಸ್ಗೆ ಅಸ್ತಿತ್ವದ ಪ್ರಶ್ನೆ, ಜೆಡಿಎಸ್ಗೂ ಕೂಡ ಅಸ್ತಿತ್ವದ ಪ್ರಶ್ನೆ. ಕಾಂಗ್ರೆಸ್ ಅಧಿಕೃತವಾಗಿರುವಂಥವ್ರು. ಸೊ ಏನಾದರೂ ಅದರ್ಸ್ ಇಂಡಿಪೆಂಡೆನ್ಸ್ ಇದ್ದಾರೆ. ಜೆ ಡಿ ಎಸ್ ಅಲ್ಲಿ ಬಹುಮತ ಜೆ ಡಿ ಎಸ್ಗಿದೆ. ಏನಾದರೂ ನಮ್ಮ ಕಾರ್ಯವೈಖರಿ ಮೆಚ್ಚಿ ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬೇಕು, ನಿಮಗೆ ಸಹಕಾರ ಮಾಡ್ತೀವಿ ಅನ್ನೋದು ಖಂಡಿತವಾಗಿ ನಾವು ಪಕ್ಷೇತರರು ಬಂದಿದ್ದಾರಾ, ಜೆ ಡಿ ಎಸ್ ನಮ್ಮ ಹತ್ರ ಯಾರು ಬಂದಿಲ್ಲ. ಬಂದರೆ ನಾವು 100% ಮಾಡ್ತೀವಿ. ಕಾಂಗ್ರೆಸ್ ಅಧಿಕೃತವಾಗಿರುವಂಥವ್ರು. ಸೊ ಏನಾದರೂ ಅದರ್ಸ್
ಇಂಡಿಪೆಂಡೆನ್ಸ್ ಇದ್ದಾರೆ. JDS ಅಲ್ಲಿ ಬಹುಮತ JDS ಇದೆ. ರಾಜ್ಯದ ಇನ್ನಿತರ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಸ್ಟೇಟ್ ಟಾಪ್ 5 ಅಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ ಪಲ್ಟಿಯಾಗಿದೆ. 14 ಮಂದಿ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ. ಗಂಭೀರವಾಗಿ ಗಾಯಗೊಂಡವರನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದ ಯುವಕ ಜಸ್ಟ್ ಮಿಸ್ ಆಗಿ ಸೇವ್ ಆಗಿದ್ದಾನೆ. ವಿಜಯನಗರದ ಹೊಸಪೇಟೆ ತಾಲೂಕಿನ ಕಮಲಾಪುರ LLC ಕಾಲುವೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಸ್ನಾನ ಮಾಡೋಕೆ ಅಂತ ಕಾಲುವೆಗೆ ಇಳಿದಿದ್ದಂತಹ ವೇಳೆ ಈ ಘಟನೆ ನಡೆದಿದೆ. ಅರಬ್ಬಿ ಸಮುದ್ರಕ್ಕೆ ಬಾಗಿನ ಅರ್ಪಿಸಲು ಸಚಿವ ಮಂಕಾಳ ವೈದ್ಯ ತಾವೇ ಖುದ್ದು ಬೋಟ್ ಡ್ರೈವ್ ಮಾಡಿದ್ದಾರೆ. ಕರಾವಳಿಯಲ್ಲಿ ತೀವ್ರ ಮತ್ಸ್ಯ ಕ್ಷಾಮ ಉಂಟಾದ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿನ ಆಳ್ವೆಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಅರಬ್ಬಿ ಸಮುದ್ರಕ್ಕೆ ಬಾಗಿನ ಅರ್ಪಿಸೋದಕ್ಕೆ ತಾವೇ ಬೋಟ್ ಚಲಾಯಿಸಿಕೊಂಡು ಹೋಗಿದ್ದಾರೆ. ತುಮಕೂರಿನಲ್ಲಿ ಬೈಕ್ ಹಾಗೂ ಆಟೋ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಪಾವಗಡ ತಾಲೂಕಿನ ರಾಜವಂತಿ ಬಳಿ ಈ ಘಟನೆ ನಡೆದಿದೆ. ಡಿಕ್ಕಿ ರಭಸಕ್ಕೆ ಆಟೋ ಪಲ್ಟಿಯಾಗಿ 3 ಗಂಭೀರ ಗಾಯವಾಗಿದೆ. ಸ್ಥಳಕ್ಕೆ ಪಾವಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನ ಬೆಳ್ಳಿ ಪಾಲಿಶ್ ನೆಪದಲ್ಲಿ ಬಂದು ಬಿಹಾರ್ ಮೂಲದ ವಂಚಕರು ಚಿನ್ನ ಎಗರಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಹಾಸನ ತಾಲೂಕಿನ ಮಾದಿಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಮನೆ ಯಜಮಾನಿ ಅಣತಿಯಂತೆ ಸಾಕು ನಾಯಿ ಅಟ್ಟಾಡಿಸ್ಕೊಂಡು ಹೋಗಿ ಕಳ್ಳರನ್ನ ಹಿಡಿದಿದೆ. ಮೊದಲು ಪೂಜೆ ವಸ್ತುಗಳನ್ನ ಪಾಲಿಶ್ ಮಾಡಿಕೊಡೋ ನೆಪದಲ್ಲಿ ವಂಚಕರು ಎಂಟ್ರಿ ಕೊಟ್ಟು ನಂತರ ಪೂಜೆಗೆ ಚಿನ್ನದ ಒಡವೆಯನ್ನ ಪಾಲಿಶ್ ಮಾಡೋದಾಗಿ ನಂಬಿಸಿ ವಂಚನೆಗೆ ಯತ್ನಿಸಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.